ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK. ಫ್ರೆಂಡ್ಸ್, ಇವತ್ತು ನಾವು ಬಹಳನೇ ಇಂಪಾರ್ಟೆಂಟ್ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಹಲವು ಕ್ಷೇತ್ರಗಳ ಪಿತಾಮಹರುಗಳು. ಸೊ ಈಗ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಬಹುಮುಖ್ಯ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಿದ್ರೆ ಈ ಕೂಡಲೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾವು ಇವಾಗ ನೋಡೋಣ. ಇಲ್ಲಿ ಪ್ರಥಮ ಬಾರಿಗೆ ನಾವು ನೋಡೋದಾದರೆ ಭಾರತೀಯ ಕೈಗಾರಿಕೆಯ ಪಿತಾಮಹ ಅಂತೇಳಿ ಜಮ್ಶೆಡ್ಜಿ ಟಾಟಾರವರನ್ನು ಕರಿತೀವಿ. ಯಾಕೆ ಅಂತಂದರೆ ಆ ಕಾಲದಲ್ಲೇ ಈ ಕೈಗಾರಿಕೆಯ ಒಂದು ಉತ್ಪನ್ನ ಆಗಿರ್ಬೋದು, ಕೈಗಾರಿಕೆಯ ಬೆಳವಣಿಗೆ ಆಗಿರ್ಬೋದು, ಇವರಿಂದ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಜಮ್ಶೆಡ್ಜಿ ಟಾಟಾರವರನ್ನು ಭಾರತೀಯ ಕೈಗಾರಿಕೆ ಪಿತಾಮಹ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಭಾರತೀಯ ಬಾಹ್ಯಾಕಾಶಗಳ ಕಾರ್ಯಕ್ರಮಗಳ ಪಿತಾಮಹ ಅಂತೇಳಿ ವಿಕ್ರಮ್ ಸಾರಾಭಾಯಿರವರನ್ನು ಕರೆಯಲಾಗುತ್ತೆ. ಓಕೆ, ಸ್ಪೇಸ್ ಸೆಂಟ್ರಲ್ಲಿ ಸಾಕಷ್ಟು ಸಾಧನೆಗಾಗಿ ಇವರು ರಿಸರ್ಚ್ ಮಾಡಿರೋ ಒಂದು ಕಾರಣ ಇವರನ್ನು ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ, ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಇವರು. ಹಾಗಾಗಿ ಇವರನ್ನು ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್, ಭಾರತೀಯ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತೇಳಿ ಹೇಳ್ತೀವಲ್ಲ, ಕೃಷಿಯಲ್ಲಿ ತ್ವರಿತಗತಿಯಲ್ಲಿ ಬೆಳವಣಿಗೆಯನ್ನು ಕಾಣೋದು, ಇಂತಹ ಒಂದು ಕಾನ್ಸೆಪ್ಟನ್ನು ನೀಡಿದಂಥವರೇ MS ಸ್ವಾಮಿನಾಥನ್ ರವರು ಅಂತಲೇ ಹೇಳ್ಬೋದು. ಇವರ ಒಂದು ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ಅಂತಲೇ ಇವರನ್ನು ಕರಿತೇವೆ. ನೆಕ್ಸ್ಟ್, ಹಾಗೆಯೇ ಭಾರತೀಯ ಪರಮಾಣು ಕಾರ್ಯಕ್ರಮಗಳು, ಇದನ್ನು ನಾವು ಹೋಮಿಯೋ ಜಹಾಂಗೀರ್ ಬಾಬರ್ ಅವರನ್ನು ಭಾರತೀಯ ಪರಮಾಣು ಕಾರ್ಯಕ್ರಮಗಳ ಪಿತಾಮಹ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್, ಭಾರತೀಯ ಕ್ಷೀರ ಕ್ರಾಂತಿ, ಹಾಲಿನ ಒಂದು ಉತ್ಪಾದನೆಯಲ್ಲಿ ಹೆಚ್ಚು ಪ್ರಗತಿಯನ್ನು ಕಂಡಂತಹ ಒಂದು ಟೈಮು. ಅವರು ಯಾರಪ್ಪ ಅಂದರೆ ಈ ಒಂದು ಕ್ಷೀರ ಕ್ರಾಂತಿಯ ಪಿತಾಮಹ ಅಂತೇಳಿ ವರ್ಗೀಸ್ ಕುರಿಯನ್ ಅವರನ್ನು ನಾವು ಕರಿತೀವಿ. ಹಾಗೆಯೇ ಫ್ರೆಂಡ್ಸ್, ತಳಿಶಾಸ್ತ್ರದ ಪಿತಾಮಹ ಅಂತೇಳಿ ಗ್ರೆಗರ್ ಮೆಂಡಲ್ನರ ಅವರನ್ನು ಕರಿತೀವಿ, ಗ್ರೆಗರ್ ಮೆಂಡಲ್ರವರನ್ನು ಕರಿತೀವಿ. ಹಾಗೆ ನೆಕ್ಸ್ಟ್, ವರ್ಗೀಕರಣ ಶಾಸ್ತ್ರ ಅಂತೇಳಿ ಡಿವೈಡ್. ಸೊ ಈ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ಕರೋಲಸ್ ಲೀನಿಯಸ್. ನೆನ್ಪಿಟ್ಕೊಳ್ರಿ, ಕರೋಲಸ್ ಲೀನಿಯಸ್ ರವರನ್ನು ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಜೈವಿಕ ತಂತ್ರಜ್ಞಾನ. ಈ ಒಂದು ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತಂದರೆ ಕಾರ್ಲ್ ಎರ್ಕೆ ಅಂತೇಳಿ ಹೇಳ್ಬೋದು. ಇವರು ಜೈವಿಕ ಒಂದು ತಂತ್ರಜ್ಞಾನದಲ್ಲಿ ಅಪಾರವಾದಂತಹ ಸಾಧನೆ ಮಾಡಿದ್ದಾರೆ ಅಂತಲೇ ನಾವು ತಿಳ್ಕೊಬೋದು. ನೆಕ್ಸ್ಟ್, ಭಾರತದ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಅಂತೇಳಿ ಜವಾಹರ್ಲಾಲ್ ನೆಹರವರನ್ನು ನಾವು ಕರಿತೀವಿ. ಭಾರತದ ಪ್ರಥಮ ಪ್ರಧಾನಮಂತ್ರಿ, ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರವರನ್ನು ಭಾರತದ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಅಂತಲೇ ನಾವು ಹೇಳ್ತೀವಿ. ನೆಕ್ಸ್ಟ್, ಆರ್ಥಿಕ ಯೋಜನೆ ಪಿತಾಮಹ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಹಾಗೆಯೇ ಭಾರತದ ಪಕ್ಷಿಶಾಸ್ತ್ರ, ಸೊ ಇದರ ಒಂದು ಪಿತಾಮಹ ಅಂತಂದರೆ ಸಲೀಂ ಅಲಿ. ಹಾಗೆಯೇ ಫ್ರೆಂಡ್ಸ್, ಮುಂದೆ ನೋಡೋಣ ಈಗ. ಹಾಗೆಯೇ ಫ್ರೆಂಡ್ಸ್, ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಅಂತೇಳಿ ಸಲೀಂ ಅಲಿಯವರನ್ನು, ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತಲೇ ಒಂದು ಪಾಠ ಇತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಅಷ್ಟು ಪಕ್ಷಿಗಳ ಒಂದು ಅಧ್ಯಯನವನ್ನು ಅವರು ಮಾಡಿದರು. ಹಾಗಾಗಿ ಇವರಿಗೆ ನಾವು ಸಲೀಂ ಅಲಿಯನ್ನು ಪಕ್ಷಿಶಾಸ್ತ್ರದ ಪಿತಾಮಹ ಅಂತಲೇ ಹೇಳ್ಬೋದು. ಹೋಮಿಯೋಪತಿ, ಸೊ ಈ ಹೋಮಿಯೋಪತಿಯ ಒಂದು ಪಿತಾಮಹ, ಇದನ್ನು ಪ್ರಚಲಿತ ಮಾಡಿದವರು ಅಂತಂದರೆ ಸುಮೇಲ್ ಅಲಿಮನ್ ರವರು. ಹಾಗೆಯೇ ನೆಕ್ಸ್ಟ್, ವೈದ್ಯಕೀಯ ಶಾಸ್ತ್ರದ ಪಿತಾಮಹ, ವೈದ್ಯಕೀಯ ಪಿತಾಮಹ ಅಂತೇಳಿ ಹಿಪೋಕ್ರಟಿಸ್ ರವರನ್ನು ನಾವು ಕರಿತೇವೆ. ನಂತರ ಆಯುರ್ವೇದದ ಪಿತಾಮಹ ಅಂತೇಳಿ ಚರಕನನ್ನು ನಾವು ಕರಿತೇವೆ. ಈತನ ಒಂದು ಕೃತಿ ಚರಕ ಸಂಹಿತೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಹಾಗೆಯೇ ಪ್ಲಾಸ್ಟಿಕ್ ಸರ್ಜರಿ ನಿಮಗೆಲ್ಲ ಗೊತ್ತು. ಸೊ ಈ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಒಬ್ಬ ಪಿತಾಮಹ ಅಂದರೆ ಸುಶ್ರುತ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಹಾಗೆಯೇ ರೇಖಾಗಣಿತದ ಪಿತಾಮಹ ಅಂತೇಳಿ ಯೂಕ್ಲಿಡ್ ರವರನ್ನು ನಾವು ಕರಿತೇವೆ. ಹಾಗೆಯೇ ನೆಕ್ಸ್ಟ್, ನ್ಯಾನೋ ತಂತ್ರಜ್ಞಾನವನ್ನು ಪ್ರಚುರಪಡಿಸಿದಂತಹ ಒಬ್ಬ ವಿಜ್ಞಾನಿ ರಿಚರ್ಡ್ಸ್ ಸ್ಮಾಲೆ ಅಂತೇಳಿ, ಈತನನ್ನು ನಾವು ನ್ಯಾನೋ ತಂತ್ರಜ್ಞಾನದ ಪಿತಾಮಹ ಅಂತ ಕರಿತೇವೆ. ನೆಕ್ಸ್ಟ್, ಆವರ್ತ ಕೋಷ್ಟಕ ಗೊತ್ತಿದೆಯಲ್ಲ ನಿಮಗೆ. ಆವರ್ತ ಕೋಷ್ಟಕದಲ್ಲಿ ಧಾತುಗಳು ಇರ್ತಕ್ಕಂಥದ್ದು. ಸೊ ಈ ಒಂದು ಆವರ್ತಕ ಕೋಷ್ಟಕವಾದ ಪಿತಾಮಹ ಅಂತೇಳಿ ಮ್ಯಾಂಡಲೀವ್ನನ್ನು ಕರೆಯಲಾಗುತ್ತೆ. ನೆಕ್ಸ್ಟ್, ಹಾಗೆಯೇ ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ನಮ್ಮ ಕನ್ನಡಿಗರಲ್ಲಿ ಬರ್ತಕ್ಕಂಥ ದಾಸಶ್ರೇಷ್ಠರಾದಂತಹ ಪುರಂದರದಾಸರನ್ನು ಕರಿತೇವೆ. ಹಾಗೆಯೇ ಫ್ರೆಂಡ್ಸ್, ನೆಕ್ಸ್ಟ್, ಮಕ್ಕಳ ಸಾಹಿತ್ಯದ ಒಂದು ಪಿತಾಮಹ ಅಂತೇಳಿ ಪಂಜೆ ಮಂಗೇಶರಾಯರ ಬಗ್ಗೆ ನಾವು ತಿಳ್ಕೊಬೋದು. ನವ್ಯ ಕಾವ್ಯದ ಒಂದು
ಕವಿ ಅಂತಲೇ ಹೇಳ್ತಾ ಇದ್ವಿ. ಸಾಕಷ್ಟು ಕವನ ಸಂಕಲನಗಳು ಕೃತಿಗಳನ್ನು ಬರೆದಂತಹ ಒಬ್ಬ ಶ್ರೇಷ್ಠ ಕವಿ ಪಂಜೆ ಮಂಗೇಶರಾಯರು. ಇವರನ್ನು ಮಕ್ಕಳ ಸಾಹಿತ್ಯದ ಪಿತಾಮಹ, ಅಂದರೆ ಆ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಾಹಿತ್ಯಗಳು ಹೆಚ್ಚು ರಚನೆ ಮಾಡಿದ್ದಾರೆ ಇವರು. ಅಖಿಲ ಭಾರತ ಸೇವೆಗಳ ಪಿತಾಮಹ ಅಂತೇಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರನ್ನು ನಾವು ಕರಿತೇವೆ. ನೆಕ್ಸ್ಟ್ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರು ಅಂತಂದರೆ ಲಾರ್ಡ್ ರಿಪ್ಪನ್ರವರು. ಹಾಗೆಯೇ ಭಾರತೀಯ ರೈಲ್ವೆ ಪಿತಾಮಹ ಯಾರು ಅಂದರೆ ಲಾರ್ಡ್ ಡಾಲ್ ಹೌಸಿ. ಆ ಟೈಮ್ನಲ್ಲಿ ಈ ಬ್ರಿಟಿಷ್ ಇಂಡಿಯಾದಲ್ಲಿ ಆಗ ರೈಲ್ವೆ ಪಿತಾಮಹನಾಗಿದ್ದಂಥವನು ಲಾರ್ಡ್ ಡಾಲ್ ಹೌಸಿ. ಆವಾಗಲೇ ಪ್ರಥಮ ರೈಲ್ವೆ ಪ್ರಾರಂಭ ಮಾಡ್ತಾರೆ, ತಮಗೆಲ್ಲ ಗೊತ್ತು, ಮುಂಬೈನಿಂದ ಠಾಣಾದವರೆಗೂ ಕೂಡ. ನೆಕ್ಸ್ಟ್ ಕರ್ನಾಟಕದ ಏಕೀಕರಣ ಪಿತಾಮಹ ಅಂತೇಳಿ ಚನ್ನಬಸಪ್ಪರವರನ್ನು ನಾವು ಕರಿತೇವೆ. ಯೋಗಶಾಸ್ತ್ರದ ಪಿತಾಮಹ ಅಂತೇಳಿ ಪತಂಜಲಿ ಗೊತ್ತಲ್ಲ ನಿಮಗೆ, ಸೊ ಈ ಪತಂಜಲಿ ಗುರುಗಳನ್ನು ನಾವು ಕರಿತೇವೆ. ನೆಕ್ಸ್ಟ್ ಆಯುರ್ವೇದ ಧನ್ವಂತರಿ. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಈ ಚರಕನನ್ನು ನಾವು ಕರಿತೀವಿ. ವಿಕಾಸವಾದದ ಒಂದು ಪಿತಾಮಹ ಅಂತೇಳಿ ಚಾರ್ಲ್ಸ್ ಡಾರ್ವಿನ್ರವರನ್ನು ಕರಿತೀವಿ. ವಿಜ್ಞಾನಿಯಾದಂತಹ ಚಾರ್ಲ್ಸ್ ಡಾರ್ವಿನನ್ನು ನಾವು ಕರಿತೀವಿ. ನೆಕ್ಸ್ಟ್ ಹಾಗೆಯೇ ಕೊನೆಯದಾಗಿ ಭಾರತದ ಕ್ಷಿಪಣಿ ಜನಕ ಅಂತೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ನಾವು ಕರಿತೇವೆ. ಇದಿಷ್ಟು ಏನಂತಂದರೆ ಸಾಕಷ್ಟು ಕ್ಷೇತ್ರಗಳ ಪಿತಾಮಹರುಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇದೇ ರೀತಿಯಾದಂಥ ಒಂದು ಕುತೂಹಲಕಾರಿ ವಿಚಾರಗಳನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.